ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. TV5 ನ ಬಿಗ್ ಇಂಪ್ಯಾಕ್ಟ್ ಫಾಲೋ ಅಪ್ ಸ್ಟೋರಿ. ಜಾರಿ ನಿರ್ದೇಶನಾಲಯ ಅಧಿಕಾರಿಗಳ ಭರ್ಜರಿ ಕಾರ್ಯಾಚರಣೆ ನಡೆದಿದೆ. ನಕಲಿ ದಾಖಲೆ ಸೃಷ್ಟಿ ಮಾಡಿ 80 ಕೋಟಿಗೂ ಅಧಿಕ ಲೂಟಿ ಮಾಡಿದಂತ ಹಗರಣಕ್ಕೆ ಸಂಬಂಧಪಟ್ಟಂತೆ ನಾವು ಆ ಸ್ಟೋರಿಯನ್ನ ಫಾಲೋ ಅಪ್ ಮಾಡ್ತಾ ಇದ್ವಿ. ಅದರ ಸಂಬಂಧ ಈಗ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಹಗರಣದ ಮತ್ತೊಬ್ಬ ಮಾಸ್ಟರ್ ಮೈಂಡ್ ರವಿ ಕುರುಬೆಟ್ಟ ಬಂಧನ ಆಗಿದೆ. ರೈತರ ಹೆಸರಲ್ಲಿ ನಕಲಿ ಖಾತೆಯನ್ನ ಸೃಷ್ಟಿ ಮಾಡಿ ಡಬಲ್ ಪೇಮೆಂಟ್ ಪಡೆದಿರುವಂತಹ ಆರೋಪದಡಿಯಲ್ಲಿ ಈತನ ಬಂಧನ ಆಗಿರೋದು. ಈಗಾಗಲೇ ವಿಶೇಷ ಭೂ ಸ್ವಾಧೀನಾಧಿಕಾರಿ ವಿ ಡ ಸಜ್ಜನ್ ಹಾಗೂ ಅಕ್ರಮದಲ್ಲಿ ಭಾಗಿಯಾಗಿದ್ದಂಥ ಅಶ್ರಫ್ ಬಂಧನ ಆಗಿತ್ತು. 1.5 ವರ್ಷದಿಂದ ಜೈಲಿನಲ್ಲಿ ಇಬ್ಬರೂ ಕೂಡ ಆರೋಪಿಗಳಿದ್ದಾರೆ. ಇದೀಗ ಈ ಪ್ರಕರಣದ ಪ್ರಮುಖ ಆರೋಪಿ ರವಿ ಕುರುಬೆಟ್ಟ ಬಂಧನ ಆಗಿದೆ. ಹಾಗಾದ್ರೆ ಏನಿದು ಹಗರಣ? ಈ ಹಗರಣಕ್ಕೆ ಸಂಬಂಧಪಟ್ಟಂತೆ ಈ ಆರೋಪಿಗಳ ಬಂಧನ ಆಗಿದ್ಯಾಕೆ ನೋಡುವುದಾದ್ರೆ, ಹುಬ್ಬಳ್ಳಿ ವಿಮಾನ ನಿಲ್ದಾಣ ಹಾಗೂ ಧಾರವಾಡದ ಕೈಗಾರಿಕೆಗೆ ಭೂಮಿ ಸ್ವಾಧೀನ ಮಾಡಿಕೊಳ್ಳಲಾಗಿತ್ತು. ಸ್ವಾಧೀನ ಪಡಿಸಿಕೊಂಡಂತ ಭೂಮಿಗೆ ಮೊದಲು ಪರಿಹಾರವನ್ನ ರೈತರು ಪಡ್ಕೊಂಡಿದ್ರು. ಬಳಿಕ ರೈತರ ಹೆಸರಲ್ಲಿ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿಯನ್ನ ಹಣ ಲೂಟಿ ಮಾಡಿದ್ರು ಈ ಆರೋಪಿಗಳು. ಸ್ವಾಧೀನ ಪಡಿಸಿಕೊಂಡು ಪರಿಹಾರ ನೀಡಿದ್ದ ಭೂಮಿಗೆನೆ ಮತ್ತೆ ಪರಿಹಾರವನ್ನ ಪಡ್ಕೊಂಡಿದ್ರು. 10 ವರ್ಷದ ನಂತರ 2ನೇ ಬಾರಿಗೆ ಪರಿಹಾರ ಪಡೆದಿದ್ದಂಥ ಈ ಆರೋಪಿಗಳ ಬಗ್ಗೆ ನಾವು TV5 ಕನ್ನಡದಲ್ಲಿ ವರದಿಯನ್ನ ಬಿತ್ತರಿಸಿದ್ವಿ. ಹಗರಣದ ಬಗ್ಗೆ 2022ರಿಂದ ಕೂಡ ಫಾಲೋ ಅಪ್ ಮಾಡಿತ್ತು ನಿಮ್ಮ TV5 ವಾಹಿನಿ. TV5 ನಿರಂತರ ವರದಿಯ ಬೆನ್ನಲ್ಲೇ ಹಗರಣದ ಬಗ್ಗೆ CID ಅಧಿಕಾರಿಗಳು ಹಾಗೂ ED ಅಧಿಕಾರಿಗಳಿಂದ ದಾಳಿಗಳು, ತನಿಖೆ ಎಲ್ಲವೂ ಶುರುವಾಗಿತ್ತು. ಸದ್ಯ ಈಗ ಮತ್ತೋರ್ವ ಆರೋಪಿ ರವಿ ಬಂಧನ ಆಗಿದೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಯಲ್ಲಪ್ಪ. ಈಗಾಗಲೇ ಈ ಹಗರಣಕ್ಕೆ ಸಂಬಂಧಪಟ್ಟಂತೆ 2022ರಿಂದ ಕೂಡ ನಾವು ವರದಿ ಮಾಡ್ತಾ ಇದ್ವಿ. ಅದರ ಬೆನ್ನಲ್ಲೇ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಮತ್ತೋರ್ವ ಆರೋಪಿಯ ಬಂಧನ ಆಗಿದೆ. ಪ್ರಕರಣದ ಡೀಟೇಲ್ಸ್ ಕೊಡೋದಾದ್ರೆ ಸೌಖ್ಯ, ಧಾರವಾಡದ KIDB ಭೂ ಸ್ವಾಧೀನ ಕಚೇರಿಯಲ್ಲಿ ದೊಡ್ಡದಂತ ಒಂದು ಹಗರಣ ಆಗಿತ್ತು. ಇಲ್ಲಂದ್ರೆ ಬೇಲಿಯೇ ಎದ್ದು ಹೊಲ ಮೇದಂತಹ ಒಂದು ಪ್ರಕರಣ ಇದೆ. ಯಾಕಂದ್ರೆ 2013-14ರಲ್ಲಿ ಇದೇ ಒಂದು ಧಾರವಾಡ ಜಿಲ್ಲೆಗೆ ಒಂದು IIT ಒಂದು ಕೇಂದ್ರ ಸರ್ಕಾರ ಇಲ್ಲಿ ಅಂದ್ರೆ ಮಂಜೂರು ಮಾಡಿತ್ತು. ಆ IIT ಸಂಬಂಧಪಟ್ಟಂಗೆ ಇಲ್ಲಿ KIDB ರೈತರ ಕಡೆಯಿಂದ ಭೂ ಸ್ವಾಧೀನ ಮಾಡಿಕೊಂಡು ಆ KIDBಗೆ ಇಲ್ಲಿ ಅಂದ್ರೆ ಆ IIT ಕಟ್ಟಲು ಭೂಮಿಯನ್ನ ಹಸ್ತಾಂತರ ಮಾಡಿತ್ತು. ಅವಾಗ ಅಲ್ಲಿನ ರೈತರಿಗೆ ಇಲ್ಲಿ ಅಂದ್ರೆ ಸೂಕ್ತ ಪರಿಹಾರ ಕೊಟ್ಟಿತ್ತು. ಪರಿಹಾರ ಕೊಟ್ಟ ಬಳಿಕ ಇಲ್ಲಿ ಅಂತಂದ್ರೆ ದುಪ್ಪಟ್ಟು ಅಂದ್ರೆ 2019-20ರಲ್ಲಿ ಇಲ್ಲಿ ಅಂತಂದ್ರೆ ಅಧಿಕಾರಿಗಳು ನಕಲಿ ದಾಖಲೆಗಳನ್ನ ಸೃಷ್ಟಿಸಿ ಇಲ್ಲಿ ಅಂತಂದ್ರೆ ಆ ಹಣವನ್ನ ಪಡೆದು ನುಂಗಿ ನೀರು ಕುಡಿದ್ರು. ಯಾವ ಮಟ್ಟಿಗೆ ಅಂತಂದ್ರೆ ಆ ರೈತರು ಯಾರಿರ್ತಾರೆ, ನಿಜವಾದ ರೈತರಿಗೆ ಅವಾಗ 2013-14ರಲ್ಲಿ ಪರಿಹಾರ KIDB ನೀಡಿ ಬಿಟ್ಟಿತ್ತು. ನಂತರ ಇಲ್ಲಿ ಅಂದ್ರೆ 2019-20ರಲ್ಲಿ ಸುಮಾರು ಅಂದ್ರೆ ಏನು ಸುತ್ತಮುತ್ತ ಏನು IIT ಮತ್ತು ಹುಬ್ಬಳ್ಳಿಯ ವಿಮಾನ ನಿಲ್ದಾಣದ ಸುತ್ತಮುತ್ತ ಏನಿದೆ ಆ ರೈತರ ಬಳಿ ಇರುವಂತಹ ಅಂದ್ರೆ ಆ ರೈತರ ಹೆಸರಿನಲ್ಲೇ ಇಲ್ಲಿ ಅಂದ್ರೆ ನಕಲಿ ದಾಖಲೆಗಳನ್ನ ಕೊಟ್ಟಿ ದಾಖಲೆಗಳನ್ನ ಸೃಷ್ಟಿ ಮಾಡಿದ್ರೆ ಕೇವಲ ದಾಖಲೆಗಳ ಅಷ್ಟೇ ಅಲ್ಲ ಸಹಿತ ಇಲ್ಲಿ ಅಂದ್ರೆ ಬ್ಯಾಂಕ್ಗಳಲ್ಲೂ ಅಂತಂದ್ರೆ ಆ ನಕಲಿ ಬ್ಯಾಂಕ್ ಖಾತೆಗಳನ್ನ ಓಪನ್ ಮಾಡ್ತಾರೆ. ಓಪನ್ ಮಾಡಿ ಆ KIDB ಅಧಿಕಾರಿಗಳು ಮತ್ತು ಇಲ್ಲಿದ್ರಲ್ಲೇ ಕೆಲವೊಂದಿಷ್ಟು ಏಜೆಂಟರು ಭಾಗಿಯಾಗಿ ಆ ನಕಲಿ ರೈತರನ್ನೇ ಇಲ್ಲಿ ಅಂದ್ರೆ ಸೃಷ್ಟಿ ಮಾಡಿ ಇಲ್ಲಿ ಅಂದ್ರೆ ಕೋಟ್ಯಾಂತರ ಸುಮಾರು 80 ಕೋಟಿ ರೂಪಾಯಿ ಹಣವನ್ನ ಇಲ್ಲಿ ಅಂತಂದ್ರೆ ಆ ರೈತರ ಖಾತೆಗೆ ವರ್ಗಾವಣೆ ಮಾಡಿಕೊಂಡು ಆ ಹಣವನ್ನ ಇಲ್ಲಿ ಅಂದ್ರೆ ತೆಗೆದು ಇಲ್ಲಿ ಅಂದ್ರೆ ಬಳಕೆ ಮಾಡಿಕೊಂಡಿರ್ತಾರೆ. ಈ ಸಂಪಟ್ಟಿಗೆ 2022 ಡಿಸೆಂಬರ್ ಇಂದ ಇಲ್ಲಿವರೆಗೂ TV5 ನಿರಂತರವಾಗಿ ಈ ಸಂಪಟ್ಟಿಗೆ ವರದಿಯನ್ನ ಮಾಡಿತ್ತು. ವರದಿಯ ಬಳಿಕ ಇಲ್ಲಿಂದಂತಹ ಸರ್ಕಾರ ಎಚ್ಚೆತ್ತುಕೊಂಡು CIDಗೆ ಈ ಒಂದು ಪ್ರಕರಣವನ್ನ ಹಸ್ತಾಂತರ ಮಾಡಿತ್ತು. CID ಹಸ್ತಾಂತರ ಬಳಿಕ ಇದೇ ಒಂದು ಪ್ರಕರಣವನ್ನ ED ಅಧಿಕಾರಿಗಳು ಎಂಟ್ರಿ ಆಗಿದ್ರು. ED ಅಧಿಕಾರಿಗಳು ಕೆಲವು ದಿನಗಳ ಬಳಿಕ ಇಲ್ಲಿ ಅಂದ್ರೆ ಚಾರ್ಜ್ ಶೀಟ್ ಅನ್ನು ಸಹ ಇಲ್ಲಿ ಅಂದ್ರೆ ಸಲ್ಲಿಕೆ ಮಾಡಿದ್ರು. ಚಾರ್ಜ್ ಶೀಟ್ ನಲ್ಲಿ ಭಯಾನಕ ವಿಷಯಗಳೇ ಇಲ್ಲಿ ಅಂತಂದ್ರೆ ಸೃಷ್ಟಿಯಾಗಿದ್ವು. ಭಯಾನಕ ವಿಷಯಗಳೇ ಇಲ್ಲಿ ಅಂದ್ರೆ ಬಯಲಿಗೆ ಬಂದದ್ದು. ಅದು ಯಾವ ಮಟ್ಟಿಗೆ ಅಂತಂದ್ರೆ ಆ ಬ್ಯಾಂಕ್ ನಲ್ಲಿ ಏನು ಹಣ ವಿಡ್ರಾಲ್ ಮಾಡ್ಕೊಡ್ತಾರೆ ಅದು ಮೂಟೆ ಹಣವನ್ನ ಇಲ್ಲಿ ಅಂತಂದ್ರೆ ಆ ಒಂದು ಬ್ಯಾಗ್ ಗಳಲ್ಲಿ ಇಟ್ಟುಕೊಂಡಿರುವಂತಹ ಕೆಲವೊಂದಿಷ್ಟು ಫೋಟೋಗಳನ್ನು ಆ ಚಾರ್ಜ್ ಶೀಟ್ ನಲ್ಲಿ ಆ ED ಅಧಿಕಾರಿಗಳು ಇಲ್ಲಿ ಅಂದ್ರೆ ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ರು. ಇದರ ನಡುವೆ ಇಲ್ಲಿ ಅಂದ್ರೆ ಈಗ ರವಿ ಕುರುಬೆಟ್ಟ ಅನ್ನುವಂತಹ ಮತ್ತೊಬ್ಬ ವ್ಯಕ್ತಿಯನ್ನ ಬಂಧನ ಮಾಡಿ ಉಪ್ಪು ತಿಂದವರಿಗೆ ಎಲ್ಲರಿಗೂ ನೀರು ಕುಡಿಸುವಂತಹ ಕೆಲಸವನ್ನ ಇವತ್ತು ED ಅಧಿಕಾರಿಗಳು ಮಾಡ್ತಾರೆ. ಕೇವಲ ಇಲ್ಲಿ ಅಂತಾರೆ
ರವಿ ಕುರುಬೆಟ್ಟ ಅಷ್ಟೇ ಅಲ್ಲ, ಈ ಹಿಂದ್ಗಡೆ ಸಹಿತ ಇಲ್ಲಿ ಅಂದ್ರೆ ಸಾಕಷ್ಟು ಇಲ್ಲಿ ಅಂತಂದ್ರೆ ಅಧಿಕಾರಿಗಳನ್ನ ಮತ್ತು ಏನು ಏಜೆಂಟ್ಗಳಿದ್ರ ಏಜೆಂಟ್ರನ್ನ ಬಂಧಿಸುವಂತಹ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಈಗ ಮತ್ತೊಬ್ಬ ಅಂತಂದ್ರೆ ಇಲ್ಲೇನು ಕಿಂಗ್ ಪಿನ್ ಇದ್ದಾನೆ ರವಿ ಕುರುಬೆಟ್ಟ ಅಂತೇಳಿ ಅವನ್ನ ಅರೆಸ್ಟ್ ಮಾಡಿದಂತೆ ಇನ್ನೂ ಕೆಲವೊಂದಿಷ್ಟು ಇದರಲ್ಲಿ ಅಧಿಕಾರಿಗಳು ಮತ್ತು ಇಲ್ಲಿ ಅಂತಾರೆ ಮಧ್ಯವರ್ತಿಗಳು ಭಾಗಿಯಾಗಿದ್ದಾರೆ. ಅವರನ್ನು ಸಹ ಇಲ್ಲಿ ಅಂದ್ರೆ ಬಂಧಿಸುವಂತಹ ಎಲ್ಲಾ ಸಾಧ್ಯತೆಗಳಿವೆ. ಸೌಖ್ಯ. ಥ್ಯಾಂಕ್ ಯು ಯಲ್ಲಪ್ಪ ಮಾಹಿತಿಗೆ.